ನಾಡು ನುಡಿ ವಿಚಾರದಲ್ಲಿ, ಭ್ರಷ್ಟಾಚಾರದ ವಿಚಾರದಲ್ಲಿ, ಒಂದು ಪ್ರಬುದ್ಧವಾದಂತಹ ರಾಜಕಾರಣವನ್ನು ತೋರಿಸ್ಕೊಡುವಂತ ವಿಚಾರದಲ್ಲಿ, ಪ್ರಾಮಾಣಿಕವಾದಂತಹ ರಾಜಕಾರಣ ತೋರಿಸ್ಕೊಡೋ ವಿಚಾರದಲ್ಲಿ ತಮ್ಮ ಕೈಲಾದಂತಹ ಅಳಿಲ್ ಸೇವೆ ಮಾಡ್ತಾರೆ. ಮತ್ತೆ ನಾನೇನು ಭ್ರಮೆ ಕಟ್ಕೊಂಡಿಲ್ಲ, KRS ಅವರು ನಾಳೆ ಬೆಳಗ್ಗೆ ಗೆದ್ದು MLA-ಗಳಾಗ್ಬಿಡ್ತಾರೆ ಅಂತಲ್ಲ. ಈ ಸಮಾಜ ಯಾರು ತಮ್ಮ ಪರವಾಗಿ ಯೋಚನೆ ಮಾಡುತ್ತೋ ಅವ್ರನ್ನ ಊದು ದೂರ ಇಡುತ್ತೆ. ಯಾರು ಅತ್ಯಾಚಾರಿಗಳಿದ್ದಾರೆ, ಭ್ರಷ್ಟಾಚಾರಿಗಳಿದ್ದಾರೆ, ಯಾರು ಅನಾಚಾರಿಗಳಿದ್ದಾರೆ, ಕೊಲೆಗಳಿದ್ದಾರೆ, ಅವ್ರನ್ನ ಆರಿಸಿ ಕಳಿಸುತ್ತೆ. KRS ಪಕ್ಷದವರು ಇದನ್ನ ಖಂಡಿಸಿ ಏನೋ ಹೋರಾಟಕ್ಕೆ ಇಳಿದು ಏನು ಮಾಡಕ್ ಆಗಲ್ಲ. ಅವ್ರ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದಾರೆ. ನಮ್ಗೆ ಅಧಿಕಾರ ಕೊಡ್ಲಿಲ್ಲ ಅಂತ ಜನರ ಸೇವೆ ಮಾಡೋದನ್ನ ನಿಲ್ಲಿಸಿಲ್ಲ, ಹೋರಾಟವನ್ನೇನು ನಿಲ್ಲಿಸಿಲ್ಲ. ಎಷ್ಟು ಹಿಂಸೆಗಳನ್ನ ಅನುಭವಿಸಿದ್ದಾರೆ, ಎಷ್ಟು ಕೇಸ್ಗಳು ಹಾಕ್ಸ್ಕೊಂಡಿದ್ದಾರೆ. ಅವ್ರಿಗೆ ಯಾರಾದ್ರೂ ಹಣಕಾಸಿನ ಸಹಾಯ ಮಾಡ್ತಾ ಇದ್ದೀರಾ? ಏನಿಲ್ಲ. ಆದ್ರೂ ಅವ್ರ ಹೋರಾಟವನ್ನ ನಾವು ಬೆಂಬಲಿಸಬೇಕಾಗಿದೆ. ಆಡಳಿತ ಸರ್ಕಾರ ವ್ಯವಸ್ಥೆ ಏನಿದೆ ಅದರ ವಿರುದ್ಧ ನಾವು ನಮ್ಮ ಕೆಂಗಣ್ಣನ ಬೀರಬೇಕಾಗಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.